Question number 66. Your duty is to obey me as mine is to obey the royal sovereign of Spain who sent me ಅಂತ ಹೇಳ್ತಾ ಇರೋದು. ಯುವರ್ ಡ್ಯೂಟಿ, ನಿನ್ನ ಕರ್ತವ್ಯವೇನು ನನ್ನ ಆಜ್ಞೆಯನ್ನ ಪಾಲಿಸುವುದು. ಓಕೆ, ಒಬೆ ಅಂತಂದ್ರೆ ಆಜ್ಞೆಯನ್ನ ಪಾಲಿಸು ಅಂತ ಅರ್ಥ. ಕರ್ತವ್ಯ, ಡ್ಯೂಟಿ ಅಂದ್ರೆ ಏನು ಮಕ್ಳೇ? ಕರ್ತವ್ಯ. ನಿನ್ನ ಕರ್ತವ್ಯ ನನ್ನ ಆರ್ಡರ್ ಅನ್ನ ಪಾಲಿಸುವುದು. ಅದೇ ರೀತಿ ನನ್ನ ಕರ್ತವ್ಯ, ಮೈನ್ ಅಂತಂದ್ರೇನು? ನನ್ನ ಡ್ಯೂಟಿ ಟು ಒಬೇ ದ ರಾಯಲ್ ಸೊವೆರಿಯನ್. ರಾಯಲ್ ಸಾರ್ವಭೌಮತ್ವ, ಸ್ಪೇನಿನ ಒಂದು ಸಾರ್ವಭೌಮತ್ವ ಅಂದ್ರೆ ರಾಜ ಮತ್ತು ರಾಣಿ, ಅವರ ಆರ್ಡರ್ ಅನ್ನ ಫಾಲೋ ಮಾಡೋದು ನನ್ನ ಕರ್ತವ್ಯ. ಹೂ ಸೆಂಟ್ ಮೀ, ಯಾರು ನನ್ನನ್ನ ಕಳಿಸಿದಾರೋ, ರಾಯಲ್ ಸೊವೆರಿಯನ್ ಆಫ್ ಸ್ಪೇನ್, ಸ್ಪೇನಿನ ಸಾರ್ವಭೌಮ ರಾಜ ರಾಣಿ ಅಂತ ಅರ್ಥ ಇಲ್ಲಿ ಮಕ್ಳೆ. ರಾಯಲ್ ಸೊವೆರಿಯನ್ ಆಫ್ ಸ್ಪೇನ್ ಅಂದ್ರೆ ಸೊ ಅವರು ನನ್ನನ್ನ ಕಳಿಸಿರೋದ್ರಿಂದ ಅವರ ಒಂದು ಆದೇಶವನ್ನ ಪಾಲಿಸುವುದು ನನ್ನ ಡ್ಯೂಟಿ. ಅದೇ ರೀತಿ ನನ್ನ ಆದೇಶವನ್ನ ಪಾಲಿಸುವುದು ನಿನ್ನ ಕರ್ತವ್ಯ ಅಂತ ಹೇಳ್ತಾ ಇರೋದಿಲ್ಲ. ಓಕೆನಾ? ಸೊ ಹೂ ಸೆಡ್ ದಿಸ್ ಟು ಹೂಮ್ ಅಂತ ಕೇಳಿದ್ದಾರೆ. ಇದನ್ನ ಯಾರು ಯಾರಿಗೆ ಹೇಳಿದರು? ವೆನ್ ಡಿಡ್ ದ ಸ್ಪೀಕರ್ ಸೇ ದಿಸ್ ವರ್ಡ್ಸ್? ಆಸ್ ಯೂಶುವಲ್ ಇನ್ ಎವ್ರಿ ಕಾನ್ವರ್ಸೇಷನಲ್ ಎಕ್ಸ್ಟ್ರಾಕ್ಟ್ ಕ್ವಶನ್ಸ್, ವೆನ್ ಡಿಡ್ ದ ಸ್ಪೀಕರ್ ಸೇ ದಿಸ್ ವರ್ಡ್ಸ್? ಯಾವಾಗ ಈ ಮಾತನ್ನ ಹೇಳಿರೋದು? ವಾಟ್ ಡಸ್ ದಿಸ್ ಸ್ಟೇಟ್ಮೆಂಟ್ ರಿವೀಲ್ ಅಬೌಟ್ ದ ಸ್ಪೀಕರ್ಸ್ ಕ್ಯಾರೆಕ್ಟರ್? ಓಕೆ, ಸೊ ಇಲ್ಲಿ ಹೇಳ್ತಾ ಇರುವಂತಹ ವ್ಯಕ್ತಿಯ ಗುಣಚರ್ಯೆಯ ಬಗ್ಗೆ ಈ ಒಂದು ಸ್ಟೇಟ್ಮೆಂಟ್ ಹೇಳಿಕೆ ಏನನ್ನ ಹೇಳ್ತಾ ಇದೆ, ನಿಮ್ಗೆ ಏನನ್ನ ತೋರಿಸಿಕೊಡ್ತಾ ಇದೆ, ಯಾವ ರೀತಿಯ ವ್ಯಕ್ತಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಎ, ಕೊಲಂಬಸ್ ಸೆಡ್ ದೀಸ್ ವರ್ಡ್ಸ್ ಟು ಗುಲೆರಿಮೋ. ಯಾರಿಗೆ ಹೇಳಿರೋದಿಲ್ಲಿ? ಕೊಲಂಬಸ್ ಗುಲೆರಿಮೋಗೆ ಹೇಳ್ತಾ ಇರುವಂತದ್ದು. ಓಕೆ. ಬಿ, ಗುಲೆರ್ಮೋ ರೆಬಲ್ಡ್. ಯಾಕೆ ಹೇಳಿದ್ದು? ವೆನ್ ಹೇಳಿ, ಯಾವ ಸಂದರ್ಭದಲ್ಲಿ ಹೇಳಿದ್ದು ಅಂತಂದ್ರೆ, ಗುಲೆರ್ಮೋ ರೆಬಲ್ಡ್ ಅಗೇನ್ಸ್ಟ್ ಕೊಲಂಬಸ್ ಅಂಡ್ ಥಾಟ್ ಆಫ್ ಕಿಲ್ಲಿಂಗ್ ಹಿಮ್. ಗುಲೆರ್ಮೋ ಕೊಲಂಬಸ್ ನ ವಿರುದ್ಧ ದಂಗೆ ಹೇಳ್ತಾನೆ. ಓಕೆ, ರೆಬೆಲ್ ಅಂತಂದ್ರೆ ವಿರುದ್ಧವಾಗಿ ತಿರುಗಿ ಬೀಳುವುದು ಅಥವಾ ದಂಗೆ ಹೇಳುವುದು. ಸೊ ಇಲ್ಲಿ ದಂಗೆ ಎದ್ದು ಬಿಟ್ಟು ಆತನನ್ನ ಕೊಲ್ಲೋದಿಕ್ಕೆ ಟ್ರೈ ಮಾಡ್ತಾನೆ ಸ್ನೇಹಿತರೆ. ಓಕೆ, ಕೊಲಂಬಸ್ ರಿಮೈಂಡೆಡ್ ಹಿಮ್ ಆಫ್ ಹಿಸ್ ಡ್ಯೂಟಿ. ಕೊಲಂಬಸ್ ಆವಾಗ ಆತನ ಒಂದು ಕರ್ತವ್ಯವೇನು ಅನ್ನೋದನ್ನ ರಿಮೈಂಡ್, ನೆನಪು ಮಾಡಿ ಕೊಡ್ತಾ ಇದ್ದಾನೆ. ಅಂಡ್ ಆಸ್ಕ್ಡ್ ಹಿಮ್ ಟು ಒಬೇ ಹಿಸ್ ಆರ್ಡರ್. ನೀನು ನನ್ನ ಆಜ್ಞೆಯನ್ನ ಪಾಲಿಸು. ಆರ್ ಜಸ್ಟ್ ಆಸ್ ಹಿ ಒಬೇಡ್ ಹಿಸ್ ಸೊವೆರಿಯನ್, ರಾಯಲ್ ಸೊವೆರಿಯನ್. ಯಾವ ರೀತಿ ನಾನು ಒಂದು ಸಾರ್ವಭೌಮತ್ವದ ಆಜ್ಞೆಯನ್ನ ಪಾಲಿಸ್ತಾ ಇದ್ದೀನೋ ಅದೇ ರೀತಿ ನೀನು ನನ್ನ ಆಜ್ಞೆಯನ್ನ ಪಾಲಿಸುವುದಷ್ಟೇ ನಿನ್ನ ಕೆಲಸ ಅಂತ ಇಲ್ಲಿ ಗುಲೆರಿಮೋಗೆ ಕೊಲಂಬಸ್ ರಿಮೈಂಡ್, ನೆನಪು ಮಾಡಿ ಕೊಡ್ತಾ ಇದ್ದಾನೆ. ಓಕೆ, ಸೊ ವಾಟ್ ಕ್ಯಾರೆಕ್ಟರ್ ದ ಸ್ಟೇಟ್ಮೆಂಟ್ ರಿವೀಲ್ಸ್ ಅಂದ್ರೆ, ಕೊಲಂಬಸ್ ವಾಸ್ ನಾಟ್ ಓನ್ಲಿ ಅನ್ ಎಫಿಷಿಯಂಟ್ ಕ್ಯಾಪ್ಟನ್ ಬಟ್ ಆಲ್ಸೋ ಲಾಯಲ್ ಟು ಹಿಸ್ ಕಿಂಗ್ ಅಂಡ್ ಕ್ವೀನ್ ಅಲ್ವಾ? ಸೊ ಈ ರೀತಿ ಹೇಳೋದ್ರ ಮೂಲಕ ನಮ್ಗೆ ಕೊಲಂಬಸ್ ಬಗ್ಗೆ ಈ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಗೊತ್ತಾಗುತ್ತೆ? ಹಿ ವಾಸ್ ಅನ್ ಎಫಿಷಿಯಂಟ್ ಕ್ಯಾಪ್ಟನ್, ಒಬ್ಬ ಸಮರ್ಥ ನಾಯಕ ಅನ್ನೋದು ನಮ್ಗೆ ತಿಳಿದುಕೊಡುತ್ತೆ. ಓಕೆ, ತಿಳಿಸಿಕೊಡುತ್ತೆ. ಅದೇ ರೀತಿ ಆತ ತನ್ನ ಕಿಂಗ್ ಮತ್ತು ಕ್ವೀನ್, ರಾಜ ಮತ್ತು ರಾಣಿಗೆ ತುಂಬಾ ನಿಷ್ಠೆಯಿಂದ ಇರುವಂತಹ ವ್ಯಕ್ತಿ ಅನ್ನೋದನ್ನ ನಮ್ಗೆ ತೋರಿಸ್ಕೊಡುತ್ತೆ. ಅದೇ ರೀತಿ ಯು ಕ್ಯಾನ್ ಸಿ ಹಿಯರ್ ದ ಲೀಡರ್ಶಿಪ್ ಕ್ವಾಲಿಟಿ ಆಫ್ ಕೊಲಂಬಸ್. ಎವ್ರಿಥಿಂಗ್ ಇಸ್ ಸೇಮ್. ನಾಯಕತ್ವ ಗುಣಗಳನ್ನ ನೀವು ಇಲ್ಲಿ ನೋಡ್ಬೋದು. ಓಕೆನಾ?